ಸೊ ಇವತ್ತು ನಮ್ಮ ಚೀತಾ ಕೊನೆ ದಿನ ಶೂಟಿಂಗ್ ಮುಗಿಸ್ತಾ ಇದೀವಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾನೇ ಡಿಫ್ರೆಂಟ್ ಆಗಿದೆ. ಆ, ಆಮೇಲೆ ತುಂಬಾ ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ. ಅವರೆಲ್ಲರ ಜೊತೆಗೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಆಯ್ತು. ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಅಷ್ಟೇ ಸಿನಿಮಾದಲ್ಲಿ ಎಲ್ಲೂ ಒಂದ್ ಕಡೆ ಕಾಂಪ್ರಮೈಸ್ ಆಗದೆ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಹಾಗೆ ನಮ್ಮ ಕಲೈ ಮಾಸ್ಟರ್ ಮೊದಲನೇ ಬಾರಿಗೆ ಡೈರೆಕ್ಷನ್ ಮಾಡ್ತಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಗುರು ಸರ್, ಕ್ಯಾಮ್ರಾಮನ್ ಸರ್, ನಮ್ಮೆಲ್ಲರೂ ತುಂಬಾ ಮುದ್ದಾಗಿ ತೋರಿಸಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಖುಷಿ ಆಗ್ತದೆ. ಇವತ್ತು ಮುಗಿತಾ ಇದೆ, ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ನನ್ನ ಪಾತ್ರ ಇದ್ರಲ್ಲಿ ಏನಂತ ರಿವೀಲ್ ಮಾಡೋದ ಅಂತ ಕೇಳ್ತಾರೆ. ಇಲ್ಲ ಅವರು ಇಲ್ಲ ಒಂದ್ ಮಾತು ಮಾತ್ರ ಹೇಳ್ತೀನಿ, ಅವರು ಮಾಡಿರೋ ಇದುವರೆಗೂ ಆ ಗೆಟಪ್ ಹಾಕಿಲ್ಲ ಅಂತ ಮಾತ್ರ ಪ್ರಾಮಿಸ್ ಮಾಡ್ತಾರೆ ಹೇಳ್ತೀನಿ. ಆತರ ಒಂದ್ ಕ್ಯಾರೆಕ್ಟರ್ ಮಾಡೋದು. ಇದೆ ಸರ್. ಅಂದ್ರೆ ಅದೇ ಈಗ ನಾವೊಂದು ಮೆಲೋ ಸಾಂಗ್ ಮಾಡ್ತಾ ಇದೀವಿ, ಅದ್ರಲ್ಲೂ ಇವ್ರು ಹೇಳ್ದಾಗೆ ತುಂಬಾ ಗ್ರೇಸ್ಫುಲ್ ಆಗಿ, ಆಮೇಲೆ ಒಂದ್ ಸ್ವಲ್ಪ ಡಾನ್ಸ್ ನಂಬರ್ ಕೂಡ ಇದೆ. ನನ್ಗೆ ಒಂದು ಪರ್ಫಾರ್ಮ್ ಮಾಡೋದಕ್ಕೆ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಸರ್. ನನ್ನನ್ನ ನಾನು ಬೇರೆ ರೀತಿಯಲ್ಲಿ ತೋರ್ಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಹಾಗಾಗಿ ಖಂಡಿತವಾಗ್ಲೂ ತೂಕ ಇದೆ ಈ ನನ್ನ ಪಾತ್ರಕ್ಕೆ. ತುಂಬಾನೇ ತೂಕ ಇದೆ ಸರ್ ಹೇಳ್ದಂಗೆ. ಇದ್ರಲ್ಲಿ ನಾನು ಒಂದು ಬೇರೆ ಗೆಟಪ್ ಅಲ್ಲೇನೆ ಕಾಣಿಸ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಚೀತಾ ಇವತ್ತಿಗೆ ಮುಗಿದಿದೆ. ನೀವು ನಿರ್ಮಾಪಕನ್ನ ಕೇಳಿದ್ರಲ್ಲ ಸರ್, ಮುಗ್ದಿದ್ದು ಖುಷಿ ಆಯ್ತಾ? ನನಗೆ ತುಂಬಾ ಖುಷಿ ಆಯ್ತು. ಇಟ್ಸ್ ಬೀನ್ ಲಾಂಗ್ ಜರ್ನಿ ಚೀತಾ. ಅದೇ ಕಲೆಯವರು ಹೇಳ್ದಂಗೆ ಸೆಟ್ಗಾಗ್ಲಿ ಇಲ್ಲ ಆರ್ಟಿಸ್ಟ್ ಡೇಟ್ಗಾಗ್ಲಿ ಟೈಮ್ ತಗೊಂಡಿತ್ತು. ಬಟ್ ಎಲ್ಲ ಕಲೆ ಆಗ್ಲಿ ನಮ್ಮ ನಿರ್ಮಾಪಕರಾಗ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಎಲ್ಲ ಸಿನಿಮಾಗಳಿಂದನೂ ನಾವು ಆಚೆ ಬರ್ಬೇಕಾದ್ರೆ ಯಾವಾಗಲೂ ತುಂಬಾ ಖುಷಿಯಾಗಿ ಬರಲ್ಲ, ಏನೊಂದು ಡೌಟ್ಗಳಿರುತ್ತೆ. ಬಟ್ ಚೀತಲ್ಲಿ ಝೀರೋ ಡೌಟ್ಸ್. ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋ ನಂಬಿಕೆ ಇದೆ. ಗುರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಫ್ಕೋರ್ಸ್ ಮೆಗಾರ್ ಕಾಂಬಿನೇಷನ್ ಅಂಡ್ ಸಾಕಷ್ಟು ಜನ ಆರ್ಟಿಸ್ಟ್ ಇದ್ದಾರೆ. ನಾನೇ ಈಗ ನೆನೆಸ್ಕೊಂತಿದ್ದೆ, ನೀವು ಕಲೆ ಕೇಳಿದಾಗ ಎಷ್ಟು ಜನ ಇದ್ದಾರೆ ಅಂತ. ನಾನೇ ಇನ್ನೂ ತಲೆ ಲೆಕ್ಕ ಹಾಕೊಂತೇನೆ. ಬಟ್ ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ ಅಂಡ್ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ಎಲ್ರ ಮುಂದೆ ಬರಲಿ ಅನ್ನೋ ಆಸೆ ನನಗೆ. ಅಂಡ್ ಅದು ಮಾಡ್ತೀವಿ ಖಂಡಿತವಾಗ್ಲೂ. ಸರ್ ಮಾರ್ಕೆಟ್ ಅಲ್ಲಿ ಅದು ನಾವು ಚೀತಾ ಏನು ಬಿಟ್ಟಿಲ್ಲ. ಅಂದ್ರೆ ಓಪನಿಂಗ್ ಒಂದು ಪೋಸ್ಟರ್ ಬಿಟ್ಟಿದ್ವಿ ಅಷ್ಟೇ, ಅದಾದ ನಂತರ. ಬಟ್ ನನ್ನ ಪ್ರಕಾರ ಚೀತಾದ ಅಬ್ಬರ ಚೆನ್ನಾಗಿರುತ್ತೆ ಮಾರ್ಕೆಟ್ ಅಲ್ಲಿ. ಈಗ ನಮ್ಮ ಟೀಸರ್ ಆಗ್ಲಿ ಸಾಂಗ್ ಆಗ್ಲಿ ಆಚೆ ಬಂದಾಗ ಅದನ್ನ ನೋಡಿದಾಗ ಈಗ ಅದ್ರ ಮೇಲೆ ಅದೇ ನಮ್ಮ ಮಾರಾಟ. ದಟ್ ಇಸ್ ಅದನ್ನು ಮುಂದೆ ಇಟ್ಟ ಮೇಲೆ ಮಾರ್ಕೆಟಿಂಗ್ ಹೇಗಾಗತ್ತೆ ಅಂಡ್ ಮಾರ್ಕೆಟ್ ಎಷ್ಟು ದೊಡ್ಡದಾಗತ್ತೆ ಅಂತ ನೋಡ್ಬೇಕು. ಹಾ ಇಲ್ಲ, ಮುಂದೇನೂ ಆಗಿದೆ. ಬಟ್ ದಿಸ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ಬಜೆಟ್ ಫಿಲ್ಮ್ಸ್. ಇದು ಕರಾವಳಿ ಎರಡು ಒಂದೇ ನಿಟ್ಟಿನಲ್ಲಿದೆ. ಇತ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಕಲೆ ಏನ್ ರಿಸರ್ಚ್ ಮಾಡಿದ್ರು, ನಾನು ಅಲ್ಲಿಗೆ ಹೋಗಿಲ್ಲ, ಬರೀ ಶೂಟಿಂಗ್ಗೆ ಹೋಗಿದ್ದೆ. ಬಟ್ ಅವ್ರೇನ್ ರಿಸರ್ಚ್ ಮಾಡಿದ್ರು ಅದನ್ನ ನನ್ನ ತಲೆಯಲ್ಲಿ ತುಂಬಿಸಿದ್ರು. ಅದ್ ಬಿಟ್ರೆ ಫಿಸಿಕಲಿ ಒಂದ್ ಸ್ವಲ್ಪ ಟ್ಯಾಕ್ಸಿಂಗ್ ಈ ಸಿನಿಮಾ. ಮೇಡಮ್ ಹೇಳ್ದಂಗೆ ಕಲೆಯವರೇ ಡೈರೆಕ್ಟರ್ ಆದ್ರಿಂದ ಡ್ಯಾನ್ಸ್ ಅಲ್ಲಿ ಕೈಕಾಲು ಮುರಿದ್ರು, ಫೈಟ್ ಅಲ್ಲಿ ಕೈಕಾಲು ಮುರ್ಕೊಂಡ್ವಿ. ಅದರಿಂದಾನು ಡಿಲೇ ಆಗಿತ್ತಲ್ಲ, ಲೇಟ್ ಆಗಿ. ಅದರಿಂದ ನಾವು ಹಾಗೆ ಡ್ಯಾನ್ಸ್ ಅಲ್ಲಿ ಸುಮ್ಮನೆ ಜೋಕ್ ಮಾಡಿದೆ. ಬಟ್ ಫೈಟ್ ಅಲ್ಲಿ ಲೇಟ್ ಆಗಿ ಅದಕ್ಕೊಂದು ಸ್ವಲ್ಪ ಡಿಲೇ ಆಗಿದೆ. ಬಟ್ ಫಿಸಿಕಲಿ ಟ್ಯಾಕ್ಸಿಂಗ್. ಬಟ್ ತುಂಬಾ ಸಂತೋಷ ಇದೆ ನಾವು ಮಾಡಿರೋ ಕೆಲಸ ಈ ಸಿನಿಮಾ. ಇದು ಒಂದು ಸ್ವಲ್ಪ ಮೆಲೋ ಸಾಂಗು. ಸೊ ಡ್ಯಾನ್ಸ್ ತುಂಬಾ ಗ್ರೇಸ್ಫುಲ್ ಆಗಿದೆ. ಇದು ಬಿಟ್ಟು ಒಂದು ಫನ್ ಸಾಂಗ್ ಇದೆ, ಆಮೇಲೆ ಇಂಟ್ರೊಡಕ್ಷನ್ ಸಾಂಗ್, ಅದರಲ್ಲಿ ಡ್ಯಾನ್ಸ್ ತುಂಬಾ ಜಾಸ್ತಿ ಅಂತ. ಸೊ ಆ್ಯಕ್ಚುಲಿ ಮಾಸ್ಟರ್ ಈ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಅವರಿಗೆ ಫಸ್ಟ್ ಕೇಳಿದ್ದೆ, ಮಾಸ್ಟರ್ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಹೆಂಗ್ ಮಾಸ್ಟರ್ ಹ್ಯಾಂಡಲ್ ಮಾಡೋದು ಅಂತ. ಯಾಕಂದರೆ
ಒಂದು ಮಾರ್ಕೆಟ್ನ ಆ್ಯಕ್ಚುಲಿ ನಾವು ಸೆಟ್ ಹಾಕ್ಬಿಟ್ಟು ಒಂದು ಕಂಪ್ಲೀಟ್ ಅದ್ರೊಳಗಡೆ ಒಂದು ಸ್ಟೋರಿ ಹೇಳಬೇಕು ಅಂತಂದರೆ ಸೊ ನಾವೇ ಒಂದು ಜನರಲ್ ಆಗಿ ಮಾರ್ಕೆಟಿಗೆಲ್ಲ ಹೋದಾಗ ಕಂಪ್ಲೀಟ್ ಬರೀ ಆ ಜನಜಂಗುಳಿ ಎಲ್ಲ ಅದೇ ಇರುತ್ತೆ. ಸೊ ನಾವು ಪ್ರತಿ ಫ್ರೇಮಲ್ಲೂ ನಮ್ಗೆ ಆ ಜನ ಅಷ್ಟು ಜನ ನಾವೆಲ್ಲ ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತಂದ್ರೆ ಬಟ್ ಅವರ ಸ್ಟೋರಿ ಮೇಲೆ ಇರೋಂಥ ಕ್ಲಾರಿಟಿ ಆ್ಯಕ್ಚುಲಿ ಅವರೇ ಅಂದರೆ ಪ್ರತಿಯೊಂದು ಹಂತದಲ್ಲೂ ಆ್ಯಕ್ಚುಲಿ ನಮಗೆ ಮಾರ್ಕೆಟ್ ಆ್ಯಕ್ಚುಲಿ ಹಿಂಗಿರುತ್ತೆ ಹಿಂಗೆ ಅಂದರೆ ಪ್ರತಿಯೊಂದು ಸೆಟ್ ಹಾಕ್ಬೇಕಾದ್ರೂ ಅಷ್ಟೇ ಯಾವ್ಯಾವ ಥರ ನಮಗೆ ಕೇರ್ ಮಾರ್ಕೆಟ್ಗೆಲ್ಲ ಯಾವ ಥರ ಫೀಲ್ ಇದೆ ಅಂತೆಲ್ಲ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಮಗೆ. ಸೊ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಪ್ರಜ್ವಲ್ ಸರ್ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಫ್ಯಾನ್ಸಿಗೆ ಒಳ್ಳೆ ಟ್ರೀಟ್ ಕೊಡ್ತಾರೆ, ಅದಂತೂ ಪಕ್ಕ. ಇಲ್ಲ ಡೇನೂ ಆಗಿದೆ ನೈಟು ಆಗಿದೆ ಸರ್ ಎಲ್ಲ. ಹಾಂ ತುಂಬ ಆಗಿದೆ ಸರ್. ಸೊ ಆ್ಯಕ್ಚುಲಿ ಯಾಕಂದರೆ ಮಾರ್ಕೆಟಲ್ಲಿ ಡೇನೂ ಶೂಟ್ ಮಾಡಿದ್ವಿ ಮತ್ತು ನೈಟು ಶೂಟ್ ಮಾಡಿದ್ವಿ. ಹೌದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.